ಹೆಲೋ ಫ್ರೆಂಡ್ಸ್, ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಂಡತಿ ಮಧ್ಯರಾತ್ರಿಯು ತನ್ನ ಬಾಸ್ ಜೊತೆ ಫೋನ್ನಲ್ಲಿರ್ತಾಳೆ. ನನ್ನ ಹೆಂಡತಿಗೆ ನನ್ನ ಬಳಿ ಮಾತನಾಡಲು ಸಮಯವಿಲ್ಲ. ಆದರೆ ತನ್ನ ಬಾಸ್ ಬಳಿ ಮಧ್ಯರಾತ್ರಿ ಫೋನ್ನಲ್ಲಿ ಗಂಟೆಗಳ ಹರಾಟೆ ಹೊಡೆಯುತ್ತಿರುತ್ತಾಳೆ. ನನಗೆ ಇವರಿಬ್ಬರ ನಡುವಿನ ಸಂಬಂಧದ ಬಗ್ಗೆ ಸಂಶಯ ಮೂಡುತ್ತದೆ. ನಾನು ವಿವಾಹಿತ ವ್ಯಕ್ತಿ. ಮದುವೆಯಾಗಿ ಸ್ವಲ್ಪ ದಿನಗಳಾಗಿವೆ. ನಾನು ಮತ್ತು ನನ್ನ ಹೆಂಡತಿಯ ಇಬ್ಬರು ಕೆಲಸ ಮಾಡುತ್ತಿದ್ದೇವೆ. ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ. ಆದರೆ ನನ್ನ ಸಮಸ್ಯೆ ಏನೆಂದರೆ, ನನ್ನ ಹೆಂಡತಿಯ ತನ್ನ ಕೆಲಸದ ಸ್ಥಳದಲ್ಲಿ ಬಹಳ ಸಮಯ ಕೆಲಸ ಮಾಡುತ್ತಾಳೆ. ಮನೆಗೆ ಹಿಂದಿರುಗುವಾಗ ಹೊತ್ತಿಗೆ ಅವಳು ತುಂಬ ಸುಸ್ತಾಗಿರುತ್ತಾಳೆ. ಹಾಗಾಗಿ ಊಟ ಮಾಡಿದ ನಂತರ ಅವಳು ಸೀದಾ ಮಲಗಲು ಹೋಗುತ್ತಾಳೆ. ಈ ಕಾರಣದಿಂದಾಗಿ ನಾವಿಬ್ಬರು ಪರಸ್ಪರ ಸಮಯ ಕಳೆಯಲು ಹೆಚ್ಚು ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಬಾಸ್ ಜೊತೆ ಮಧ್ಯರಾತ್ರಿ ಫೋನ್ನಲ್ಲಿರುತ್ತಾಳೆ. ಮಧ್ಯರಾತ್ರಿಯಲ್ಲಿ ಬಾಸ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನಾನು ಕಂಡು ಹಿಡಿದೆ. ಇದು ಬರೀ ಒಂದೆರಡು ಬಾರಿ ಅಲ್ಲ. ಅವರು ಯಾವುದೋ ವಿಷಯವನ್ನು ಚರ್ಚಿಸಲು ಗಂಟೆಗಳ ಫೋನ್ನಲ್ಲಿ ತಡರಾತ್ರಿಯವರೆಗೆ ಮಾತನಾಡುತ್ತಾರೆ. ನನಗೆ ಮೋಸ ಮಾಡುತ್ತಿದ್ದಾಳೆ ಎಂದನಿಸುತ್ತದೆ. ಬಾಸ್ ಜೊತೆ ಮಾತನಾಡುವಾಗ ಆಕೆ ತುಂಬ ನಗುತ್ತಿರುತ್ತಾಳೆ. ಅವಳು ನನಗೆ ಮೋಸ ಮಾಡುತ್ತಿದ್ದಾಳೆ ಎಂದು ನಾನು ಹೆದರುತ್ತಿದ್ದೇನೆ. ಇಷ್ಟು ಮಾತ್ರವಲ್ಲದೆ, ಆಫೀಸ್ನಲ್ಲಿ ಸುದೀರ್ಘ ಕೆಲಸದ ಸಮಯ ಮತ್ತು ತಡರಾತ್ರಿಯ ಫೋನ್ ಕರೆಗಳು ಇವೆಲ್ಲ ನನ್ನಲ್ಲಿ ಅನುಮಾನಗಳು ಮೂಡಿಸುತ್ತದೆ. ಇಬ್ಬರು ಪರಸ್ಪರ ಸಂಬಂಧದಲ್ಲಿದ್ದರೆಯೇ ಎನ್ನುವ ಸಂದೇಹವಿದೆ. ಈ ಬಗ್ಗೆ ನಾನು ನನ್ನ ಹೆಂಡತಿಯೊಂದಿಗೆ ಮಾತನಾಡಿದ್ದರೂ ಅವಳು ತನ್ನ ಬಾಸ್ನೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ ಎಂದು ಸ್ಪಷ್ಟವಾಗಿ ನಿರಾಕರಿಸಿದ್ದಾಳೆ. ನಿಮ್ಮ ಸಮಸ್ಯೆಯನ್ನು ನಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲೆ ಎನ್ನುತ್ತಾರೆ. ಆದರೆ ಇದರ ನಂತರವೂ ಯಾವುದೇ ತೀರ್ಮಾನವನ್ನು ತಲುಪುವ ಮೊದಲು ಅದನ್ನು ಸಂಪೂರ್ಣವಾಗಿ ಮೌಲ್ಯಮಾಪನ ಮಾಡಲು ನಾನು ನಿಮಗೆ ಸಲಹೆ ನೀಡುತ್ತಿದ್ದೇನೆ. ನಿಮ್ಮ ಹೆಂಡತಿ ಫೋನ್ನಲ್ಲಿ ಮಾತನಾಡುವುದನ್ನು ಮಾತ್ರ ನೀವು ಕೇಳಿದ್ದೀರಿ. ಬಹುಶಃ ಇದು ನಿಜವಾಗಿಯೂ ಕೆಲಸದ ಕರೆ ಆಗಿರಬಹುದು. ಇಬ್ಬರು ಪ್ರಾಜೆಕ್ಟ್ನಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿರಬಹುದು ಸಹ ಸಂಭವಿಸಬಹುದು. ಇದರಿಂದಾಗಿ ಅವರು ಪರಸ್ಪರ ಸಣ್ಣ ವಿಷಯಗಳನ್ನು ಸಹ ಚರ್ಚಿಸಬೇಕಾಗುತ್ತದೆ. ಮೊದಲಿಗೆ ಸಂಗಾತಿಯೊಂದಿಗೆ ಮಾತನಾಡಿ. ನೀವು ಹೇಳಿದಂತೆ ನಿಮ್ಮ ಹೆಂಡತಿಯ ಮನೆಗೆ ತಡವಾಗಿ ಬರುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಮೊದಲನೆಯದಾಗಿ ಈ ವಿಷಯದ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಿ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅವರಿಗೆ ಸ್ಪಷ್ಟವಾಗಿ ತಿಳಿಸಿ. ಆಗ ಮಾತ್ರ ಆ ವಿಚಾರದಲ್ಲಿ ಒಂದು ಸ್ಪಷ್ಟತೆ ಸಿಗಲಿದೆ. ಆಕೆಯ ವರ್ತನೆಯನ್ನು ಗಮನಿಸಿ. ನಿಮ್ಮ ಹೆಂಡತಿಯ ತನ್ನ ಬಾಸ್ನೊಂದಿಗೆ ಸೇರಿಕೊಂಡು ನಿಮಗೆ ಮೋಸ ಮಾಡುತ್ತಿದ್ದಾಳೆ ಎಂದು ನೀವು ಭಾವಿಸಿದರೆ, ನಿಮ್ಮ ಅನುಮಾನಗಳನ್ನು ಬಗೆಹರಿಸಲು ಅವಳ ವರ್ತನೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಆಕೆಯ ಪ್ರಯಾಣದ ಸಮಯದಿಂದ ಹಿಡಿದು ಅವಳು ಏನು ಮಾಡುತ್ತಿದ್ದಾಳೆ ಮತ್ತು ಮಾಡಬಾರದು ಎಲ್ಲವನ್ನು ಕಂಡುಹಿಡಿಯಿರಿ. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅವರ ಮಾತನ್ನು ಕೇಳಬೇಕು. ಆಕೆ ಈ ಬಗ್ಗೆ ಏನು ಸ್ಪಷ್ಟನೆಯನ್ನು ನೀಡುತ್ತಾಳೆ ಎನ್ನುವುದು ತಿಳಿದುಕೊಳ್ಳಿ. ಮುಕ್ತ ಮನಸ್ಸಿನವರಾಗಿರಿ. ಇನ್ನೂ ನಗುವುದು ಮತ್ತು ಮಾತನಾಡುವುದು ಕೆಲಸದ ಒಂದು ಭಾಗ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನೀವು ಮುಕ್ತ ಮನಸ್ಸಿನವರಾಗಿರಬೇಕು, ಆದರೆ ಎಚ್ಚರಿಕೆಯಿಂದ ಇರುವುದು ಕೂಡ ತಪ್ಪಲ್ಲ. ಏಕೆಂದರೆ ಪ್ರತಿಯೊಂದು ಸಂಬಂಧಕ್ಕೂ ಒಂದು ಘನತೆ ಇರುತ್ತದೆ. ವಿಷಯಗಳು ಎಂದಿಗೂ ಉತ್ತಮವಾಗಿಲ್ಲ. ಅವಳು ನಿಮಗೆ ಮೋಸ ಮಾಡುತ್ತಿದ್ದರೆ ನೀವು ನಿಮ್ಮಲ್ಲಿರುವ ಅಂಜಿಕೆಯನ್ನು ಪರಿಹರಿಸಬೇಕಾಗಿದೆ. ಆಕೆಯೇ ತಡರಾತ್ರಿಯ ಸಂಭಾಷಣೆ ಕೆಲಸದ ಅವಧಿಯ ಬಗ್ಗೆ ಆಕೆಯಲ್ಲಿ ಚರ್ಚಿಸಿ. ಆಕೆ ತಿಳಿದುಕೊಳ್ಳಬಹುದು. ಫಸ್ಟು ನೀವು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ಮೊದಲು ನೀವು ಅವರ ಬಗ್ಗೆ ಕ್ಲಾರಿಟಿ ತಂದುಕೊಂಡಿದ ಮೇಲೆ ನೀವು ಡಿಸೈಡ್ ಆಗಿ. ಅದಕ್ಕೆ ಮೊದಲು ನೀವು ಯಾವುದೇ ರೀತಿಯಲ್ಲಿ ನೀವು ಅನುಮಾನಪಟ್ಟು ನಿಮ್ಮ ಸಂಸಾರ ಖರಾಬ್ ಮಾಡ್ಕೋಬೇಡಿ. ಮೊದಲು ನೀವು ಅದರ ಬಗ್ಗೆ ಕ್ಲಾರಿಟಿ ತಗೊಂಡು ಆಮೇಲೆ ವಿಚಾರ ಮಾಡಿ. ಫ್ರೆಂಡ್ಸ್, ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.